ನೋಡಿ, ಗಟ್ಟಿ ಚಿನ್ನ ಅಂತ ನನ್ನ ಹತ್ರ ಇರೋದು ಇದೊಂದೇ. ಇದನ್ನು ತಗೊಂಡು ಮದುವೆಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿ. ಪರಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ಎಂಥ ಕೆಲಸ ಆಗೋಯ್ತು ರೀ. ಯಾಕೆ ನೀವು ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ? ನಿನ್ನಿಂದ ವಿಷಯ ಮುಚ್ಚಿಡೋ ಉದ್ದೇಶ ನನಗಿರಲಿಲ್ಲ ಪರಿ. ಆದರೆ ನಿನಗೆ ಹೇಳಿದ್ರೆ ನೀನೆಷ್ಟು ನೊಂದ್ಕೋತೀಯ, ಟೆನ್ಷನ್ ಮಾಡ್ಕೋತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಮ್ಮ ಹತ್ರ ಜಾಸ್ತಿ ಏನೂ ಇಲ್ಲ ಅಂತ ಮೊದಲಿಂದನೂ ನನಗೆ ಗೊತ್ತಲ್ವಾ. ನಾನು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗ್ತಿದ್ದೆ. ಆದರೆ ಇಂಥ ಸಮಯದಲ್ಲಿ 4 ಜನರ ಹತ್ರ ಎಂತೆಂಥ ಮಾತು ಕೇಳೋ ಹಾಗಾಯ್ತಲ್ಲ ನಿಮಗೆ. ಏನು ಮಾಡೋದು ಪರಿ, ಬಡತನದಲ್ಲೇ ಹುಟ್ಟಿದವನು ನಾನು. ರಿಸ್ಕ್ ತಗೊಳ್ಳೋದಕ್ಕೆ ತಯಾರಿಲ್ಲದೆ ಇದ್ದಾಗ, ದುಡ್ಡಿಲ್ಲದೆ ಇರುವಾಗ ಇಂಥ ಮಾತುಗಳೆಲ್ಲ ಸಹಜ. ನೀನು ಕೊಟ್ಟು ತಾಳಿನ ಅವನು ಸೇಟುಗೆ ಮಾರಿದ್ನಂತೆ. 50,000 ಕಡಿಮೆ ಬಂದಿದೆ, ಇನ್ನು 50,000 ಕೊಟ್ಟರೆ ಮಾತ್ರ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗೇನ್ರಿ ಮಾಡೋದು? ಹೂನವರೇ ಇಲ್ಲ ಅಂದರೆ ಆಗುತ್ತಾ? ಡೆಕೋರೇಷನ್ನೇ ಇಲ್ಲ ಅಂದರೆ ಎಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ರೀ. ದೇವರು ಒಂದು ದಾರಿ ತೋರಿಸ್ತಾನೆ ಪರಿ. ನಾವು ಯಾರಿಗೂ ಕೇಡು ಬಯಸಿಲ್ಲ ಅಂದಮೇಲೆ ನಮಗೂ ಕೇಡಾಗಲ್ಲ ಅನ್ನೋ ನಂಬಿಕೆಯಿಂದ ಮುಂದುವರಿಬೇಕಷ್ಟೆ. ಚಿಕ್ಕಪ್ಪ, ಚಿಕ್ಕಮ್ಮ, ಡೆಕೋರೇಷನ್ ಅವ್ರು ಬಂದಿದ್ದಾರೆ. ಯಾರಮ್ಮ ನೀನು? ನಮಸ್ತೆ ಅಮ್ಮ. ನಮಸ್ಕಾರ. ನನ್ನ ಹೆಸರು ರಾಧಾ. ಇವಳು ನನ್ನ ಫ್ರೆಂಡ್ ನಂದಿನಿ. ಫ್ಲವರ್ ಡೆಕೋರೇಷನ್ ಮಾಡೋದೇ ನಮ್ಮ ಕೆಲಸ ಅಮ್ಮ. ಹೌದಾ? ಆದರೆ ನಾವು ಬೇರೆಯವ್ರಿಗೆ ಹೇಳಿದ್ದೀವಲ್ಲಮ್ಮ. ಇಲ್ಲಿಗೆ ಅರ್ಜೆಂಟಾಗಿ ಡೆಕೋರೇಟರ್ಸ್ ಬೇಕು ಅಂತ ಕಾಲ್ ಬಂತು, ಅದಕ್ಕೆ ಸಡನ್ನಾಗಿ ಬಂದುಬಿಟ್ವಿ. ಅಯ್ಯೋ ಹೌದಾ? ನಾವು ಆಗಲೇ ಹೇಳಾಗಿದೆಯಲ್ಲಮ್ಮ. ಚಿಕ್ಕಮ್ಮ, ನಮಗೆ ಬೇಕಾಗಿರೋದು ಫ್ಲೇವರ್ ಡೆಕೋರೇಟರ್ಸೇ. ಯಾರಾದ್ರೇನು ಕೆಲಸ ಆಗಬೇಕಷ್ಟೇ ಅಲ್ವಾ ಚಿಕ್ಕಪ್ಪ? ಇವ್ರನ್ನ ನೋಡ್ತಾ ಇದ್ರೆ ಆ ದೇವರೇ ಕಳಿಸಿದಾನೆ ಅಂತ ಅನ್ಸುತ್ತೆ ಕಣೆ. ಯಾರು ಕರೆದ್ರೋ ಏನೋ, ಆದರೆ ನೀವು ಬಂದಿರೋ ಟೈಮ್ ಅಂತೂ ಚೆನ್ನಾಗಿದೆ. ದಯವಿಟ್ಟು ಮಾಡಿಕೊಡಿ. ಖಂಡಿತ ಮಾಡ್ತೀವಮ್ಮ. ಮಂಟಪ ಎಲ್ಲಿದೆ ಅಂತ ತೋರಿಸಿದ್ರೆ ನಾವು ಕೆಲಸ ಶುರು ಮಾಡ್ತೀವಿ. ಒಂದು ನಿಮಿಷ ಇರಮ್ಮ, ನನ್ನ ಮಗಳನ್ನ ಕರಿತೀನಿ. ಅಮ್ಮೋ, ಅಮ್ಮೋ, ಏನಮ್ಮ? ಬಾಮ್ಮ ಇಲ್ಲಿ. ಇವರು ರಾಧಾ ಮತ್ತು ಅವ್ರ ಫ್ರೆಂಡ್ ನಂದಿನಿ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಬಂದಿದ್ದಾರೆ. ಮಂಟಪ ತೋರಿಸು, ಅವ್ರ ಕೆಲಸ ಶುರು ಮಾಡ್ಕೋತಾರೆ. ನಾನು ಅಮೂಲ್ಯ. ಹಾಯ್, ಫಾಲೋ ಮೀ. ನಮ್ಮ ಚಿಕ್ಕಮ್ಮನ ತಡೀರಿ ಅಂತ ಯಾಕೆ ಮೆಸೇಜ್ ಮಾಡಿದ್ರಿ? ಆ್ಯಕ್ಚುಲಿ ಅವರು ಫ್ಲವರ್ ಡೆಕೋರೇಟ್ ಮಾಡೋದಕ್ಕೆ ಯಾರಿಗೂ ಆಲ್ರೆಡಿ ಹೇಳಿದ್ರಂತೆ. ಆರ್ಡರ್ ತೊಗೊಂಡಿದ್ದವನು ಫುಲ್ ಪೇಮೆಂಟ್ ಆಗಿಲ್ಲ ಅಂತ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಹೊರಟೋದ. ಇವ್ರು ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಟೆನ್ಷನಲ್ಲಿದ್ದರು. ತಾಳಿ ಎಲ್ಲ ಅಡ ಇಟ್ರು. ಅದಕ್ಕೆ ನಾನೇ ಕಾಂತಂಗೆ ಕಾಲ್ ಮಾಡಿ ಅರೇಂಜ್ಮೆಂಟ್ ಮಾಡೋದಕ್ಕೆ ಹೇಳಿದೆ. ಕಾಂತ ಅವ್ರನ್ನ ಕರೆಸಿದ್ದಾರೆ. ಥ್ಯಾಂಕ್ ಯು ವೇದಾಂತ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನಿಮಗೆ ಗೆಟಪ್ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಕಮಾನ್ ಸಾರ್ಥಕ್, ನನಗೆ ಸದ್ಯಕ್ಕೆ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಪ್ಲ್ಯಾನ್. ಅದು ಮಿಸ್ ಆಯಿತು ಅಂದರೆ ವಿಕ್ರಾಂತ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ.
ಇದೇ ಮಂಟಪ. ಸರಿ, ಹಾಗಿದ್ರೆ ನಾವು ಕೆಲಸ ಶುರು ಮಾಡ್ತೀವಿ. ನಿಮಗೆ ರಾಮ ಅಂದರೆ ಇಷ್ಟನಾ? ಬರೀ ಇಷ್ಟ ಅಲ್ಲ, ನನ್ನ ಪ್ರಾಣ. ರಾಮನ್ ನೆನೆಸ್ಕೊಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ. ವಾವ್, ಸೂಪರ್. ನಮ್ಮ ಬಜರಂಗಿನೂ ರಾಮನ್ ಫ್ಯಾನೇ. ನಾನು ಬಜರಂಗಿ ಫ್ಯಾನು. ಗೊತ್ತಿಲ್ದಲೆ ನಮ್ಮಲ್ಲೇ ಒಂಥರ ಕನೆಕ್ಷನ್ ಇದೆ ಅಲ್ವಾ? ನಿಜ ಅಮೂಲ್ಯ. ನಮ್ಮಮ್ಮನೂ ಯಾವಾಗಲೂ ಹೇಳ್ತಾ ಇರ್ತಾಳೆ, ಪ್ರತಿಯೊಂದು ಭೇಟಿಗೂ ಉದ್ದೇಶ ಇರುತ್ತೆ ಅಂತ. ಅಕ್ಕನ ಮದುವೆಗೆ ನೀವೇ ಡೆಕೋರೇಷನ್ ಮಾಡಬೇಕು ಅಂತಿತ್ತೇನೋ, ಅದಕ್ಕೆ ನೀವೇ ಬರೋ ಹಾಗಾಯಿತು. ಹೂವೆಲ್ಲ ರೆಡಿ ಇದೆ, ನೀವು ಶುರು ಮಾಡಿ. ಏನು ಹೇಳ್ತಾಳೋ ಏನೋ, ಇವಳು ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಯೋ, ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ಯಯ್ಯ? ಮೀಸೆ ಬಿದ್ದೋಗ್ತಿದೆ, ಹೇಳಿದ್ರು ಗೊತ್ತಾಗಲ್ವಲ್ಲ. ಹೇಗಯ್ಯ ನಿಂಗೆ ಹೇಳೋದು? ನನ್ನ ಪ್ರಾಣ ತೆಗಿಯಕ್ಕಂತಾನೆ ಹುಟ್ಟಿದ್ಯಾ ಕಣಯ್ಯ ನೀನು. ಅಪ್ಪ ಬಜರಂಗಿ, ಹೋಗಿ ಹೋಗಿ ಶುಂಠಿ ಶಂಕರ್ನಿಂದ ಹುಡ್ಕೊಂಡು ಹೋಗೋ ಥರ ಮಾಡ್ತಿದ್ಯಲ್ಲ. ನಂದಿನಿ, ಇಲ್ಲಿ ಸಿಚುಯೇಷನ್ ನೋಡ್ತಾ ಇದ್ರೆ ಯಾರೋ ಡೆಕೋರೇಟ್ ಮಾಡಕ್ಕೆ ಬಂದು ಅರ್ಧ ಕೈ ಕೊಟ್ಟು ಹೋಗಿರೋ ಥರ ಇದೆ. ಅಲ್ಲಿ ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ. ಹೌದು ರಾಧಾ, ಯಾರೋ ದುಡ್ಡುಗೋಸ್ಕರನೇ ಬಂದಿದ್ರು ಅನ್ಸುತ್ತೆ. ರಾಧಕ್ಕ, ರಾಧಕ್ಕ ನೀನಿಲ್ಲಿ? ಅದಿತಿ, ನೀನು ಹೇಗಿದೀಯ? ಅದಿತಿ ಸೂಪರ್. ಅದಕ್ಕ ನೀನು? ನಾನು ಸೂಪರ್ ಆಗಿದ್ದೀನಿ. ಅದಿತಿ, ನಿನಗೆ ಇವ್ರು ಮೊದಲೇ ಗೊತ್ತಾ? ಗೊತ್ತಿಲ್ಲ ಏನಮ್ಮ, ರಾಧಕ್ಕ ನನ್ನ ಡ್ಯಾನ್ಸ್ ಕ್ಲಾಸ್ನಲ್ಲಿ ಸೀನಿಯರು, ಈಗ ಡ್ಯಾನ್ಸ್ ಟೀಚರ್ ಆಗಿದ್ದಾರೆ. ನನಗೆ ಬೇಕಾದಾಗ ದೇವತೆ ಥರ ಬಂದೆಮ್ಮ. ನಿನ್ನ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆಯೋ ಆದಷ್ಟು ಬೇಗ ಭಗವಂತ ಈಡೇರಿಸಲಿ. ಎಲ್ಲ ನಿಮ್ಮ ಆಶೀರ್ವಾದಮ್ಮ. ನೀವೇನೂ ಚಿಂತೆ ಮಾಡಬೇಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ರೆಡಿ ಮಾಡಿಬಿಡ್ತೀವಿ. ಇವಳೇ ನನ್ನ ಹಿರೇ ಮಗಳು ಆರತಿ ಅಂತ. ಇವಳದೇಮ್ಮ ಮದುವೆ. ನಮ್ಮ ಮನೇಲಿ ನಡೀತಾರೋ ಮೊದಲನೇ ಶುಭ ಕಾರ್ಯ ಇದು. ನಿಮ್ಮ ಮಗಳಿಗೇನಮ್ಮ, ಅಪ್ಸರೆ ಥರ ಇದ್ದಾಳೆ. ನನ್ನ ದೃಷ್ಟಿನೇ ತಾಕತ್ತೆ. ಹಾಂ, ಬಂದೆ. ನೀವುಗಳು ಮಾತಾಡ್ತೀರಿ, ನಾ ಬರ್ತೀನಿ. ಅದಿತಿ, ಅದೇನೋ ಕವರ್ಸ್ಬೇಕು ಅಂತ ಹುಡುಕ್ತಿದ್ಯಲ್ಲ, ಬಾ ಕೊಡ್ತೀನಿ, ಬಾ. ಅಂಜು, ಬಾ. ರಾಧಕ್ಕ, ನಾನು ಆಮೇಲೆ ಸಿಗ್ತೀನಿ. ಏಯ್ ಬಾರೆ. ಹಲೋ, ನಿನಗೆ ನನ್ನ ನೋಡಿದ್ರೆ ಭಯನಾ? ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು. ನೀನು ನೋಡಿದ್ರೆ ಮ್ಯಾಕ್ಸಿಮಮ್ ಇರಿಟೇಷನ್ ಆಗುತ್ತೆ ಹೊರತು ಚಿಕ್ಕ ಮಗು ಕೂಡ ಭಯ ಆಗೋದಿಲ್ಲ. ಮತ್ತ್ಯಾಕೆ ತಾವು ಎಸ್ಕೇಪ್ ಆಗೋಕೆ ನೋಡಿದ್ದು? ನಿನ್ನ ಹತ್ರ ಹರಟೆ ಹೊಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಕೆಲಸ ಇಲ್ಲದೆ ನಿನ್ನ ಹತ್ರ ಯಾರು ಬರ್ತಾರೆ? ಸ್ವಲ್ಪ ಸುಮ್ಮನೆ ನಿಂತ್ಕೋ ನಿಮಿಷ. ಏನ್ ಮಾಡ್ತಿದ್ಯಾ ನೀನು? ಸ್ಟಾಪ್ ಇಟ್. ತರ ಮೈ ಮುಟ್ಟೋದ್ರೆ ಇಟ್ಕೋಬೇಡ. ನೀನು ತಲೆ ಕೆಟ್ಟಿದ್ಯಾ? ಯಾಕೊಳ್ಳೆ 7 ತಿಂಗಳಿಗೆ ಹುಟ್ಟೋನಂಗೆ ಆಡ್ತೀಯಾ? ಏನೋ ಒಳಗಡೆ ಬರೋದಕ್ಕೆ ಹೆಲ್ಪ್ ಮಾಡಿದ್ಯಾ ಅಂತ ನೀನು ಮಾಡಿದ್ನೆಲ್ಲ ಸಹಿಸ್ಕೋತೀನಿ ಅನ್ಕೋಬೇಡ. ಯಾಕಯ್ಯ ಹಿಂಗೆ ಗೋಳಿಕೋತ್ಯಾ? ಒಂದೇ ಒಂದು ನಿಮಿಷ ತೆಪ್ಪಗೆ ನಿಂತ್ಕೊಂಡ್ರೆ ನಿನ್ ಗಂಟೇನು ಹೋಗುತ್ತೆ? ನಿನ್ ಮೀಸೆ ಇನ್ನೇನು ಬಿತ್ತೋಗುತ್ತೆ. ಅದು ಬಿದ್ದು ನಿನ್ ರಿಯಲ್ ದರ್ಶನ ಏನಾದರೂ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನರ್ಕಕ್ಕೆ ಟಿಕೆಟ್ ಸಿಕ್ಬಿಡುತ್ತೆ, ತಿಳ್ಕೊ. ಮದುವೆ ಗಂಟಿನ ಜಾಗದಲ್ಲಿ ಆರಾಮಾಗಿರ್ಬೇಕಾದ ನೀವು ಹೀಗೆ ಕೆಲಸ ಮಾಡೋ ಹಾಗಾಗಿದೆ. ನೀವೆಷ್ಟೇ ತರಲೆ ಇರ್ರೆಸ್ಪಾನ್ಸಿಬಲ್ ಅಂತ ಬಾಯಲ್ಲಿ ಹೇಳ್ಕೊಂಡ್ರು ನಿಮಗೆ ತುಂಬ ಜವಾಬ್ದಾರಿ ಇದೆ. ಆರತಿ ಅವರೇ, ಡೆಕೋರೇಷನ್ ಇಷ್ಟ ಆಗ್ತಿಲ್ವಾ?
ಆರತಿ ಅವರೇ, ಹಾಂ ಹೇಳಿ. ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ. ಮದುವೆ ದಿನ ಹುಡುಗಿರ ಮನಸ್ಸು ಹೇಗಿರುತ್ತೆ ಅಂತ ನಾನು ಊಹಿಸಬಲ್ಲೆ. ಯಾಕಂದರೆ ನಾನು ತುಂಬ ಮದುವೆಗಳಲ್ಲಿ ಡೆಕೋರೇಷನ್ ಮಾಡಿದ್ದೀನಲ್ವಾ. ಹೂವು ವಾತಾವರಣನ ಹಬ್ಬ ಮಾಡಿಬಿಡುತ್ತೆ. ಹೂವು ದೇವರಿಗೂ ಸಲ್ಲುತ್ತೆ, ಮನಸ್ಸಿಗೂ ಮುದ ನೀಡುತ್ತೆ. ಎಷ್ಟು ಒಳ್ಳೆ ಕೆಲಸ ಅಲ್ವಾ ನಿಮ್ಮದು? ನಿಮ್ಮ ಮಾತು ನಿಜ. ಅದಕ್ಕೆ ನಾನು ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿರೋದು. ಆರತಿ ಅವರೇ, ನೀವೇನೋ ಟೆನ್ಷನಲ್ಲಿರೋ ಹಾಗಿದೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ಇದನ್ನು ಮೊದಲೇ ಹೇಳಿದಿದ್ರೆ ನಿಂಗೆ ಗಂಟು ಹೋಗ್ತಿತ್ತಾ? ಅಷ್ಟಕ್ಕೂ ಮೀಸ್ ಅನ್ಸಿರೋ ಗ್ರೇಟ್ ಆರ್ಟಿಸ್ಟ್ ನೀನೇ ಅಲ್ವಾ? ಆಯ್ತು, ನಿಮ್ಮ ಟಾಮೆ ಮುಂದಿರಲಿ, ನಮ್ಮ ಜರಿನೇ ಹಿಂದಿರುತ್ತೆ. ಕೊಂದು ಪಾಪ ತಿಂದು ತೀರ್ಸು ಅನ್ನಂಗೆ ನಾನೇ ಸರಿ ಮಾಡ್ತೀನಿ. ಸ್ಟಾಪ್ ಇಟ್. ಮತ್ತೇನಯ್ಯ ಗೋಳು ನಿಂದು? ಗೋಲ್ಡ್ ನಿಂದು, ಮೀಸೆ ನಾನೇ ಸರಿ ಮಾಡ್ಕೋತೀನಿ. ಸುಮ್ಮನೆ ನಿತ್ಕೋ ಶುಂಠಿ ಶಂಕರ, ನಾನೇ ಸರಿ ಮಾಡ್ತೀನಿ. ಆಹಾ, ಮುಟ್ಟಿದ್ರೆ ಡೆಂಗ್ಯೂನೋ ಮಲೇರಿಯಾನೋ ಬರುತ್ತೇನೋ ರೇಂಜಿಗೆ ಆಡ್ತಿಯಲ್ಲಯ್ಯ. ನನಗೆ ಹಾಗೆ ಅನ್ಸುತ್ತೆ. ಹುಡುಗಿನ ನೋಡಿದ್ರೆ ನನಗೆ ಮಸ್ಕಿಟೋಸ್ ಥರನೇ ಫೀಲ್ ಆಗುತ್ತೆ. ಅದೇ ನಿಜ ಅಂದ್ಕೊಂಡು ಮದುವೆ ಆದಮೇಲೆ ನೀನು ಫಸ್ಟ್ ನೈಟಲ್ಲಿ ರೂಮ್ ತುಂಬ ಮಸ್ಕಿಟೋ ಕಾಯಿಲ್ ಹಚ್ಚಿಡ್ಬೇಡ. ನಿನ್ನ ಕಟ್ಕೊಳ್ಳೋ ಪಾಪದ ಹುಡುಗಿಗೆ ಅವತ್ತಿನ ದಿನನೇ ಅನ್ಯಾಯವಾಗಿ ಲಾಸ್ಟ್ ನೈಟ್ ಆಗಿಬಿಡುತ್ತೆ. ಶಟ್ ಅಪ್. ನಾನು ಮದುವೆನೇ ಆಗೋದಿಲ್ಲ. ಈ ಥರ ನನ್ನ ಹತ್ರ ಮಾತಾಡ್ಬೇಡ. ನೀನು ಆಗ್ತೀನಿ ಅಂದ್ರು ಯಾವ ಹುಡುಗಿ ಸಿಗಲ್ಲ ಬಿಡು. ಏನಂದೆ? ಮೀಸೆ ಅಣಿಸ್ತೀನಿ ಅಂದೆ. ಆರತಿ ಅವರೇ, ನಿಮ್ಗೆ ಯಾವ ಹೂ ಇಷ್ಟ? ಮೊದಲಿಂದನೂ ನನಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಆದರೆ ಈಗೀಗ ಹೃದಯಕ್ಕೆ ಯಾಕೋ ರೆಡ್ ರೋಸ್ ಅಂದರೆ ತುಂಬ ಇಷ್ಟ ಆಗ್ತಿದೆ. ರೆಡ್ ರೋಸ್ ಪ್ರೀತಿ ಸಂಕೇತ ಅಲ್ವಾ? ನಾನು ನಿಮ್ಮನ್ನ ಹುಚ್ಚಿನ ಥರ ಪ್ರೀತಿ ಮಾಡ್ತೀನಿ ರೀ. ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ. ಏನೋ ಗೊತ್ತಿಲ್ಲ, ಈಗೀಗ ನಾನು ರೆಡ್ ರೋಸ್ಗೆ ತುಂಬ ಕನೆಕ್ಟ್ ಆಗ್ತಿದ್ದೀನಿ ಅನಿಸ್ತದೆ. ನಂದಿನಿ, ಒಂದು ನಿಮಿಷ. ಏನು ರಾಧಾ? ಇಡೀ ಮಂಟಪನ ರೋಸೆಲ್ಲ ಡೆಕೋರೇಟ್ ಮಾಡು. ಆರತಿ ಅವ್ರಿಗೆ ರೋಸ್ ಅಂದರೆ ತುಂಬ ಇಷ್ಟ ಅಂತೆ. ಹಾಗೆ ಮಾಡೋಕ್ಕಾಗುತ್ತಾ? ಅದಕ್ಕೇನಂತೆ, ಖಂಡಿತ ಮಾಡ್ತೀವಿ. ರಾಧಾ, ಅವ್ರು ಕೊಟ್ಟಿರೋ ಬಜೆಟಲ್ಲಿ ಆಗಲ್ಲ ಕಣೆ. ಆಸೆಗಳಿಗೆ ಕನಸುಗಳಿಗೆ ಲಿಮಿಟೇ ಇರಲ್ಲ, ಆದರೆ ಜೀವನ ಆಗಲ್ಲ. ಅಪ್ಪ ಅಮ್ಮ ಇಷ್ಟೆಲ್ಲ ಅರೇಂಜ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಒಂದೊಂದು ರೂಪಾಯಿನೂ ಕೂಡಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬೇಜಾರು ಮಾಡ್ಕೋಬೇಡಿ, ನಾವು ಖಂಡಿತ ಮಾಡ್ತೀವಿ. ನನ್ನ ಮನಸ್ಸಿಗೆ ರೆಡ್ ರೋಸ್ ಹಿತ ಕೊಡ್ಬೋದು, ಆದರೆ ಜೀವನದ ಇತಿಮಿತಿನ ದಾಟಿ ಹೋಗೋಕ್ಕಾಗಲ್ಲ. ಇದರಿಂದ ಅಪ್ಪ ಅಮ್ಮಂಗೆ ಇನ್ನಷ್ಟು ಕಷ್ಟ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ಆಸೆಗಳನ್ನ ನಾನು ಹೃದಯದಲ್ಲೇ ಇಟ್ಕೊಂಡಿದ್ದೀನಿ. ಹೃದಯದಲ್ಲಿರೋ ಅಲಂಕಾರಕ್ಕೆ ಖರ್ಚೇನೂ ಇರಲ್ಲ ಅಲ್ವಾ? ನಿಮ್ಮಿಂದ ಕಲಿಯೋದು ತುಂಬ ಇದೆ ಆರತಿ. ನೀವು ನಿಜವಾಗ್ಲೂ ಈ ಮನೆ ಹಿರಿಮಗಳೇ. ನೀವು ಕಂಟಿನ್ಯೂ ಮಾಡಿ, ನಾನಿನ್ನು ಬರ್ತೀನಿ. ಸುಮ್ಮನೆ ಎತ್ತರಕ್ಕೆ ಬೆಳೆದ್ಬಿಟ್ರೆ ದೊಡ್ಡ ಮನುಷ್ಯ ಆಗ್ಬಿಡಲ್ಲ. ಯಾವಾಗ ಎಲ್ಲಿ ಬಗ್ಬೇಕು ಅಂತ ಗೊತ್ತಿರೋಣೆ ನಿಜವಾದ ದೊಡ್ಡ ಮನುಷ್ಯ. ಇಷ್ಟನ ನಿನ್ ಕೈಲಿ ನೋವು ತಡ್ಕೊಳಕ್ಕಾಗದು? ಅಮ್ಮೋ, ನಿಮ್ಮಮ್ಮ ಕರಿತಿದ್ದಾರೆ, ಹೋಗು. ನನಗೂ ಕೇಳಿಸ್ತು. ಬಾಪ ಚೇರ್ನೆಲ್ಲ ಎತ್ತು ಒಳಗಡೆ ಇಡಬೇಕು.
ಇದಕ್ಕೇನು ಕಮ್ಮಿ ಇಲ್ಲ ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಜಾಸ್ತಿ ಹೊತ್ತಿಗೆ ಗೆಟಪ್ಲಿ ಇರೋದಕ್ಕಾಗಲ್ಲ. ಬೇಗ ಸಾರ್ಥಕ ಹೇಳಿ ಏನೋ ಒಂದು ಅರೇಂಜ್ಮೆಂಟ್ ಮಾಡಿಸು. ಅಮ್ಮೋ, ಅಯ್ಯೋ ಕೇಳಿಸ್ತು ಕಣೆ ಪರಿಮಳ, ಬಂದೇ ಇರೋ. ಅಮ್ಮೋ, ಯಾಕಮ್ಮ ಯಾವಾಗ್ಲೂ ಅಮ್ಮು 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 ಅಂತ ಕೂಕೋತಾನೆ ಇರ್ತೀಯ? ಎಲ್ಲೆಲ್ಲಿ ಅಂತ ನೀನು ಹುಡ್ಕೋದು? ಎಲ್ಲಿಗೆ ಹೋಗಿದ್ದೆ? ಅದೇ ಅಮ್ಮ ಶುಂಠಿ. ಶುಂಠಿನಾ? ಹಾಂ ಶುಂಠಿ ಪಾಯಸ ಮಾಡಿದ್ರಾ? ಟೇಸ್ಟ್ ನೋಡೋಕ್ಕೆ ಕಿಚನ್ಗೆ ಹೋಗಿದ್ದೆ. ಯಾರಾದರೂ ಶುಂಠಿ ಪಾಯಸ ಮಾಡ್ತಾರಾ? ಅಯ್ಯೋ ಹೌದಲ್ವಾ. ಅಮ್ಮ ಆ್ಯಕ್ಚುಲಿ ಕೋಸಂಬರಿ ಮಾಡ್ತಿದ್ರು, ಅದಕ್ಕೆ ಶುಂಠಿ ಕೇಳಿದ್ರು ಕೊಡಕ್ಕೆ ಹೋಗಿದ್ದೆ. ಯಾಕೆ ಈಗ 1ಕ್ಕೆ 100 ಹೇಳಿ ಬೆಬ್ಬೆ ಅಂತೀಯಾ? ಮದುವೆ ಟೆನ್ಷನ್ ಅಲ್ವಾ, ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ, ಸ್ವಲ್ಪ ಆಚೀಚೆ ಆಗುತ್ತೆ. ಸರಿ, ಇವಾಗ ಮೊದಲು ಯಾಕೆ ಕರ್ದೆ ಅದನ್ನು ಹೇಳು. ಸ್ವಲ್ಪ ಎಲ್ಲ ಕಡೆ ತಿರುಗಿ ನೋಡೆ, ನಿನಗೆ ಅರ್ಥ ಆಗುತ್ತೆ. ವಾವ್ ರಾಧಾ, ಸಖತ್ತಾಗಿ ಡೆಕೋರೇಟ್ ಮಾಡಿದ್ದೀರಾ. ನೀವು ನಿಜವಾಗ್ಲೂ ಗ್ರೇಟ್. ಅಕ್ಕ ನೋಡಿದ್ಲ ಇದನ್ನೆಲ್ಲ? ಇಲ್ಲ, ಅದಿತಿನ ಕಳಿಸಿದ್ದೀನಿ ಕರ್ಕೊಂಡು ಬರೋಕ್ಕೆ. ಬಂದ್ಬಿಟ್ರು. ರಾಧಾ, ಬೇಡ ಅಂದರೂ ಯಾಕೆ ರೆಡ್ ರೋಸಲ್ಲೇ ಡೆಕೋರೇಟ್ ಮಾಡಿದ್ದೀರಾ? ಪ್ರತಿಯೊಂದು ಹೆಣ್ಣು ತಾನು ಆಸೆ ಪಟ್ಟಾಗೆ ತನ್ನ ಮದುವೆ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಅನ್ಕೋತಾಳೆ. ನಮ್ಮ ಕನಸನ್ನು ಈಡೇರಿಸೋದು ನಮ್ಮ ಕರ್ತವ್ಯ ಅಲ್ವಾ? ಆದರೂ ಅದೇನೋ ಬಡ್ಜೆಟ್ ಜಾಸ್ತಿ ಅಂತ. ಹಾಗೇನಿಲ್ಲಮ್ಮ, ನಾವಿದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ಇಲ್ಲಿಗೆ ಬರ್ತಿದ್ದ ಹಾಗೆ ಮನೆ ಥರ ಫೀಲ್ ಆಯಿತು. ನಮಗೆ ಲೇಬರ್ ಚಾರ್ಜು ಬೇಡ, ಮೆಟೀರಿಯಲ್ ಚಾರ್ಜ್ ಕೊಟ್ಟರೆ ಸಾಕು. ನೀನು ದೇವ್ರ ಥರ ಬಂದಿದ್ದಷ್ಟೇ ಅಲ್ಲಮ್ಮ, ನಿಜವಾಗ್ಲೂ ದೇವರಾಗ್ಬಿಟ್ಟೆ. ಹಾಗೆಲ್ಲ ಹೇಳಬೇಡಿ ಅಮ್ಮ. ನಿಮ್ಮ ಒಗ್ಗಟ್ಟು ನೋಡಿ ನಂಗೆ ತುಂಬ ಖುಷಿ ಆಯಿತು. ಇನ್ನೊಬ್ಬರು ಸಂತೋಷಕ್ಕೋಸ್ಕರ ಒಬ್ರಿಗೊಬ್ರು ಆಗೋದೇ ನಿಜವಾದ ಕುಟುಂಬ. 4 ಜನ ಹೆಣ್ಮಕ್ಳು ಮನೆ ಕಂಬ ಥರ ನಿಂತಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತಮ್ಮ. ನಿಮ್ಮ ತಂಗಿ ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಬೇಜಾರಾಯ್ತಾ? ಅಂಜು ಸುಮ್ಮನಿರೆ. ಅದು ಬಿಡು ರಾಧಕ್ಕ, ಅದೇ ನಿಮ್ಮಜ್ಜಿ ಗಟ್ವಾಣಿ ಕತ್ರಗುಪ್ಪೆ ಕಾಂತಮ್ಮ ಅವ್ರು ಹೇಗಿದ್ದಾರೆ? ಈಗಲೂ ಹಾಗೇನಾ? ಬೈತಾನೆ ಇರ್ತಾರಾ? ಅಜ್ಜಿ ಬೈದಾಗ ಅನ್ಸಿದ್ರು ಅವ್ರ ಮನಸ್ಸು ತುಂಬ ಒಳ್ಳೆಯದು. ನನಗಂತೂ ಅಪ್ಪನ ಪ್ರೀತಿ ಹೇಗಿದೆ ಅಂತಲೇ ಗೊತ್ತಿಲ್ಲ. ಆದರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಅವ್ರ ಬಾಯಿ ತುಂಬ ದೊಡ್ಡದಕ್ಕ, ಮನ್ಸಿಗೆ ಬಂದಾಗ ಮಾತಾಡ್ಬಿಡ್ತಾರೆ. ಅವ್ರ ಸ್ವಭಾವ ಹೊರಟಾದರೂ ಅವ್ರ ಮನಸ್ಸು ತುಂಬ ಒಳ್ಳೆಯದು. ಆರತಿ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೆಯುತ್ತೆ. ಒಬ್ಬ ಹೆಣ್ಣಿಗೆ ಮಾತ್ರ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಆಗುತ್ತೆ. ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ. ನಾನು ಮನಸ್ಫೂರ್ತಿಯಾಗಿ ನಿನಗೆ ಹರಿಸ್ತಾ ಇದ್ದೀನಿ. ಈ ಮುದ್ದು ರಾಧೆಗೆ ಆ ಕೃಷ್ಣನಂಥ ಕೃಷ್ಣನೇ ಸಿಗಲಿ. ಅಮ್ಮ, ಕೃಷ್ಣ ಯಾವಾಗಲೂ ಒಳ್ಳೆಯವನೇ, ಆದರೆ ನಂಗೆ ರಾಮನಂತ ಗಂಡ ಬೇಕು. ನಿನ್ನ ಮನಸ್ಸಿನಲ್ಲಿ ಹೇಗಿದೆಯೋ ಹಾಗೆ ಆಗಲಿ. ನಮ್ಮದೇ ಕೇಟ್ರಿಂಗ್ ಸರ್ವಿಸ್ ಇದೆ, ನಾವು ಹೆಲ್ಪ್ ಮಾಡ್ತೀವಿ. ಈ ರಾಧಾ ಕಲ್ಯಾಣಕ್ಕೆ ನಮ್ಮೆಲ್ಲರ ಸಪೋರ್ಟು ಇದೆ. ಸರಿಮ್ಮ, ನಾನಿನ್ನು ಬರ್ತೀನಿ. ಆಯ್ತಮ್ಮ. ಅಮ್ಮ, ನಾನು ಅವ್ರನ್ನ ಗೇಟ್ವರೆಗೂ ಬಿಟ್ಟು ಬರ್ತೀನಿ. ಹೋಗ್ಬಾ. ಅಮೂಲ್ಯ ಅವರೇ, ನೀವೇನೂ ತೊಂದರೆ ತಗೋಬೇಡಿ. ನಿಮ್ಗಿಲ್ಲೇ ಸಾಕಷ್ಟು ಕೆಲಸ ಇರುತ್ತೆ. ಅಲ್ಲ, ಪೇಮೆಂಟ್ ಎಲ್ಲ ನಾವು ಅದನ್ನು ಕಾಂತ ಅವ್ರ ಹತ್ರ ಮಾತಾಡ್ತೀವಿ. ಅವರೇ ನಮ್ಮನ್ನ ಇಲ್ಲಿ ಕರೆಸಿದ್ದು. ನೀವು ಡೋಂಟ್ ವರಿ. ಬರ್ತೀನಿ ಅಮ್ಮ, ಬರ್ತೀನಿ. ಸರಿನಮ್ಮ, ಬನ್ರಮ್ಮ.
ಮುಂದಿನ ಕೆಲಸ ನೋಡ್ಕೊಂಡು ಕಾಂತಾನೆ ಕರೆಸಿದಾನೆ ಅಂದರೆ ಇದೆಲ್ಲ ವೇದಾಂತ್ ಕೆಲಸನೇ ಇರಬೇಕು.